Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನಿ. ನಾವಿವತ್ತು ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ನಲ್ಲಿ ಯಾವ ಎಲ್ಲ ಮೆಸೇಜ್ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಫ್ಯೂಚರ್ ಆದರೂ ಯಾವ ರೀತಿ ಡಿಸೈಡ್ ಆಗಿದೆ ಅಲ್ವಾ, ನಿಮ್ಮ ಸೋಲ್ ಜೊತೆ ಡೈರೆಕ್ಟ್ ಆಗಿ ಕನೆಕ್ಷನ್ ಹೊಂದಿರುತ್ತೆ. ಇವತ್ತು ಟ್ಯಾರೋ ಕಾರ್ಡ್ಸ್ ನಿಮ್ಮ ಎಲ್ಲ ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಡುತ್ತೆ. ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ. ಎಸ್, ನಿಮ್ಮ ನೆಚ್ಚಿನ ದೇವರ ನೇಮ್ನ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ಟವರ್ ಕಾರ್ಡ್ ನಿಮ್ಮ ರಿಲೇಶನ್ಶಿಪ್ ವಿಚಾರದಲ್ಲಿ ಮೊದಲಿಗೆ ಟವರ್ ಕಾರ್ಡ್ ಬಂದಿದೆ. The moon card. Oh my god. Oh. 5 of chalice. Yes. Eight of wands. 6 of wands. Oh my god. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ನನಗೆ ನಿಮ್ಮ ಆಕಾಶಿಕ್ ಬಗ್ಗೆ ತುಂಬಾನೇ ಕ್ಲಾರಿಟಿ ಸಿಗ್ತಿದೆ. ಎಸ್, ಟವರ್ ನಿಮ್ಮ ರಿಲೇಶನ್ಶಿಪ್ನ ಉದ್ದೇಶ ಬ್ರೇಕಪ್ ಆಗೋದು. ಅಂದ್ರೆ ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಯಾರಿದ್ದಾರೆ ಅವರ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದು. ಅವರ ಜೊತೆ ನೀವು ನೋವು ತಿನ್ಬೇಕು, ಮಾನಸಿಕವಾಗಿ ನೋವು ತಿನ್ಬೇಕು, ಅವಮಾನಕ್ಕೊಳಗಾಗಬೇಕು, ಅದನ್ನ ಬ್ರೇಕ್ ಮಾಡೋದು. ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಸೋಲ್ ಎನರ್ಜಿ ಹೇಳ್ತಿರೋ ಅಂಥದ್ದು. ರಿಲೇಶನ್ಶಿಪ್ನಲ್ಲಿ ಬ್ರೇಕಪ್ ಮಾಡಿಕೊಂಡು ಆ ಪರ್ಸನ್ ಇಂದ ನೀವು ಅವಮಾನಕ್ಕೆ ಒಳಗಾಗುವಂಥದ್ದು, ನೋವು ತಿನ್ನೋ ಅಂಥದ್ದು. ಟವರ್ ಕಾರ್ಡ್ ಏನಿದು ಟ್ರೀ ನೋಡಿ, ಎಷ್ಟು ನೆಗೆಟಿವ್ ಆಗಿದೆ ಟ್ರೀ ಅಲ್ವಾ. ಸಣ್ಣಗೆ ಸಿಡಿಲ್ ಸಹ ಇದೆ ಅಲ್ವಾ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒನ್ ಬರ್ಡ್ ನ ಬಿಟ್ಟು ಹೋಗ್ತಿದೆ. ಈ ಬರ್ಡ್ಗೆ ಇಲ್ಲಿ ಒಂದು ವಾಸಸ್ಥಳ, ಬರ್ಡ್ ಹೌಸ್ ಇದೆ ಅಲ್ವಾ. ಇದು ಹಿಂದೆ ತಿರುಗಿ ಸಹ ನೋಡ್ತಿಲ್ಲ. ಬರ್ಡ್ ಒಂಟಿ ಆಗ್ಬಿಟ್ಟಿದೆ. ಬರ್ಡ್ ಇಲ್ಲಿ ಪಾಸಿಟಿವ್ ಆಗಿ ಏನು ಕಾಣ್ತಿಲ್ಲ ಅಲ್ವಾ. ಈ ಕಾರ್ಡಲ್ಲಿ ಒಂದು ಬ್ರೇಕಪ್ನ ಹೊಂದಿ ನಿಮ್ಮ ಕಾರ್ಮಿಕ್ ಲೆಸನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ನಿಮ್ಮ ಆಕಾಶಿಕ್ ಸೋಲ್ ರೆಕಾರ್ಡ್ಸ್ ಅಲ್ಲಿ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಮೂನ್ ಕಾರ್ಡ್ ಬಂದಿದೆ ಇಲ್ಲಿ. ನಿಮ್ಗೆ ಸಿಕ್ಸ್ ಸೆನ್ಸ್ ಸ್ವಲ್ಪ ಚೆನ್ನಾಗೇ ಇದೆ, ನೀವು ಅದನ್ನ ಅಬ್ಸರ್ವ್ ಮಾಡ್ತಿಲ್ಲ, ಅದ್ರ ಮೇಲೆ ವರ್ಕ್ ಮಾಡ್ತಿಲ್ಲ ಅಷ್ಟೇ. ಡ್ರೀಮ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಡ್ರೀಮ್ಸ್ ಬರುತ್ತೆ ಅಲ್ವಾ. ನಿಮ್ಗೆ ಸ್ವಲ್ಪ ಫ್ಯೂಚರಲ್ಲಿ ಆಗುವಂಥದ್ದು ಗೊತ್ತಾಗುತ್ತೆ. ಮೂನ್ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಅನ್ಸುತ್ತೆ. ಮೂನಲ್ಲಿ ಕೆಲವೊಂದು ಡಿಸೈನ್ಸ್ ನಿಮ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಅನ್ಸುತ್ತೆ. ನೋಡಿ, ಕ್ರೌನ್ ಚಕ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೂನ್ ಕ್ರೌನೇ ಇದೆ ಅಲ್ವಾ. ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಅಲ್ವಾ. ನಿಮ್ಮ ನಕ್ಷತ್ರ ಬ್ಯೂಟಿಫುಲ್, ನಿಮ್ಮ ರಾಶಿ ಬ್ಯೂಟಿಫುಲ್, ಡೇಟ್ ಆಫ್ ಬರ್ತ್ ಬ್ಯೂಟಿಫುಲ್ ಕಾಂಬಿನೇಷನ್, ಡೆಸ್ಟಿನಿ ಅಂಡ್ ಡೇಟ್ ಆಫ್ ಬರ್ತ್ ನಂಬರ್. ಅಷ್ಟೇ ಅಲ್ಲ, ಫುಲ್ ಮೂನ್ ಆದ ನಂತರ ಮೂನ್ ಎನರ್ಜಿ ಲೋ ಆಗುತ್ತೆ. ನಿಮ್ಮ ಪ್ರೀತಿಯಲ್ಲೂ ಅಷ್ಟೇ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಪ್ರೀತಿ ಕಡಿಮೆ ಆಗುತ್ತೆ. ಓಕೆ, ಲವ್ ರಿಲೇಶನ್ಶಿಪ್ ಆಕಾಶಿಕ್ನ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗೋಸ್ಕರ ಆಗಿರುತ್ತೆ. ಇಲ್ಲಿ ನೀವು ಮೂನ್ ರಿಲೇಟೆಡ್ ರೆಮಿಡೀಸ್ ಮಾಡಬಹುದು. ಓಕೆನಾ, ಮೂನ್ ವಾಟರ್ ಮ್ಯಾನಿಫೆಸ್ಟ್ ಮಾಡಬಹುದು. ಓಕೆ, ನಿಮ್ಗೆ ಏನೆಲ್ಲ ಗೊತ್ತಿದೆ ಮೂನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅವನ್ನೆಲ್ಲ ಬರೀರಿ, ಮಾಡಿ. ಓಕೆನಾ, ಕ್ರಿಸ್ಟಲ್ಸ್ ಯೂಸ್ ಮಾಡಿ. ನೋಡಿ, ಇದರಲ್ಲಿ ನಿಮ್ಗೆ ಸುಮಾರು 5 ಕ್ರಿಸ್ಟಲ್ಸ್ ಇಂದ ಈ ಬ್ರಾಸ್ಲೈಟ್ ನ ಮಾಡಿರ್ತಾರೆ. ಇದೆಲ್ಲ ಮೂನ್ ಎನರ್ಜಿಗೆ, ಅಂದ್ರೆ ಫುಲ್ ಮೂನ್ ಆದಾಗ ಆಟೋಮೆಟಿಕಲಿ ಚಾರ್ಜ್ ಆಗುತ್ತೆ. ಇದು ನೀವೊಂದು ಗ್ಲಾಸ್ ಬೌಲಲ್ಲಿ ಇಟ್ಟು ಫುಲ್ ಮೂನ್ಗೆ 1 hour ಇಟ್ಟಿದ್ದೀರಾ ಅಂದ್ರೆ ಇನ್ನೂ ಚೆನ್ನಾಗಿ ಚಾರ್ಜ್ ಆಗುತ್ತೆ ಇದು.
ಓಕೆನಾ. ಮೂನ್ ಎನರ್ಜಿಗೆ ಸಂಬಂಧಪಟ್ಟ ಪ್ರತಿಯೊಂದು ಎನರ್ಜಿ ಇದು ನಿಮಗೆ ಇರುತ್ತೆ. ಅಡ್ವಾನ್ಸ್ ರಿಲೇಶನ್ಶಿಪ್ ಬ್ರಾಸ್ಲೈಟ್ ಅಂತ ಹೇಳ್ತೀವಿ. ಯಾವುದೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು, ಶಾಂತಿಯನ್ನು ಕೊಡುವಂಥದ್ದು, ನೆಗೆಟಿವ್ ಥಾಟ್ಸ್ನ ದೂರ ಮಾಡುವಂತಹ ಒಂದು ಎನರ್ಜಿನ ಫ್ಲೋ ಮಾಡ್ತಿರುತ್ತೆ. ಓಕೆನಾ. ಮೂನ್ ಎನರ್ಜಿ ನಿಮಗೆ ಇಲ್ಲಿ ಬೇಕಾಗಿದೆ. ಮೂನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಮಾಡಿ. ಓಕೆ, ಆ ಒಂದು ಮೆಸೇಜ್ ಇದೆ. ನೋಡ್ಬೋದು 5 ಈ ವ್ಯಕ್ತಿ ತುಂಬಾ ನೆಗೆಟಿವ್ ಅಲ್ಲಿ ಒಂದನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಲ್ವಾ. 5 of Cups ಅಂತ ಹೇಳ್ತೀವಲ್ಲ, ಆ ಒಂದು ಕಾರ್ಡ್ ಎನರ್ಜಿ ಇದು. ಹಿಂದೆ 2 ಕ್ಯಾಂಡಲ್ಸ್ ಇದಾವೆ. ಇನ್ನು 2 ಅವಕಾಶಗಳಿದೆ. 2 ಲೈಫ್ ಟೈಮ್ಸ್ ನಿಮ್ಗೆ ಅವಕಾಶಗಳಿದೆ. ನೀವು ಇದೇ ಲೈಫಲ್ಲಿ ಮಾತ್ರ ಅಲ್ಲ, ಇಂದಿನ 2 ಲೈಫ್ಸ್ ಅಲ್ಲಿ ಸಹ ನೀವು ಸೋತಿದ್ದೀರಾ ನಿಮ್ಮ ಸೋಲ್ ಪರ್ಪಸ್ ಕಂಪ್ಲೀಟ್ ಮಾಡೋದ್ರಲ್ಲಿ ಅಲ್ವಾ. ಅರ್ಧ ಮೂನ್ ಇದೆ. ನಿಮ್ಮ ಪರ್ಪಸ್ ನೀವು ಸರಿಯಾಗಿ ತಿಳ್ಕೊಳ್ದಿರಾ ನೀವು ಇಲ್ಲಿ ಲಾಸ್ ಆಗಿದ್ರಿ ನಿಮ್ಮ ಲೈಫ್ನ. ಈ ತಪ್ಪು ಮತ್ತೆ ಮಾಡಬಾರದು ಅನ್ನೋ ಗೈಡೆನ್ಸ್ ಕೊಡ್ತಿದೆ ಇಲ್ಲಿ ನಿಮ್ಗೆ. ಹಿಂದೆ ಇರೋ ಕ್ಯಾಂಡಲ್ಸ್ ನಿಮ್ಗೆ ಕಾಣ್ತಿಲ್ಲ ಅಲ್ವಾ. ಸೊ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ರೀಡಿಂಗು. ನೋಡಿ, ನೀವು ಲಾ ಆಫ್ ಅಟ್ರಾಕ್ಷನ್ನ ಫಾಲೋ ಮಾಡಬೇಕು. ಈಗ ನಿಮ್ಗೊಂದು ಜಾಬ್ ಬರುತ್ತಾ ನೆಕ್ಸ್ಟ್ ಮಂತಲ್ಲಿ ಅಂತ ಕೇಳ್ತಾರೆ ಅನ್ಕೊಳ್ಳಿ ಒಬ್ರು. ಹೌದು, ಜಾಬ್ ಬರುತ್ತೆ ಅಂತ ಹೇಳ್ತೀವಿ. ಅವ್ರು ಇಂಟರ್ವ್ಯೂಗೆ ಹೋಗಿಲ್ಲ ಅಂದ್ರೆ ಅಲ್ವಾ, ಲೇಜಿಯಾಗಿ ಮನೆಯಲ್ಲೇ ಮಲ್ಕೊಂಡು ತಿನ್ಕೊಂಡು ಟಿವಿ ನೋಡ್ಕೊಂಡು ಇದ್ದಾರೆ ಅಂದ್ರೆ ಹೇಗೆ ಸಾಧ್ಯ? ನಿಮ್ಮ ಸೋಲ್ ಪರ್ಪಸ್ನ ಸಾಧಿಸೋದಿಕ್ಕೆ ನೀವಿಲ್ಲಿ ಆಕ್ಷನ್ಗೆ ಇಳಿಬೇಕು, ಪ್ರಯತ್ನಗಳು ಮಾಡಬೇಕು, ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಬೇಕು. ಮುಗಿದು ಹೋಯಿತು ಕತೆ ಅಂತ ಕೂತ್ಕೋಬಾರ್ದು ಇಲ್ಲಿ. ಓಕೆ. 8 of Wands ಪಾಸ್ಟ್ ಕಡೆ ಹೋಗಿ ಮತ್ತೆ ಬದಲಾಯಿಸೋಕ್ಕಾಗುತ್ತಾ ಅಂತ ಯೋಚನೆ ನಿಮ್ದು ಇಲ್ಲಿ. ಕ್ಯಾಟ್ ಇವ್ರನ್ನೇ ನೋಡ್ತಿದೆ ನೋಡಿ ಅಲ್ವಾ. ಹಿಂದಕ್ಕೆ ಹೋಗಿ ಎಲ್ಲ ಬದಲಾಯಿಸೋದಕ್ಕಾಗುತ್ತಾ? ಇದು ಪಾಸಿಬಲ್ ಇಲ್ಲ. ಹಿಂದೆ ಯೋಚನೆ ಮಾಡಬೇಡಿ, ನೀವು ಮುಂದೆ ಹೋಗ್ಬೇಕು. ನಿಮ್ಮ ಸೋಲ್ ನಿಮ್ಗೆ ಅದೇ ಮೆಸೇಜ್ ಹೇಳ್ತಿದೆ. ಓಕೆನಾ. ಯಾರನ್ನಾದ್ರೂ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಅಷ್ಟೇ, ಹಿಂದೆ ಸಕ್ಸಸ್ ಆಗಿರೋರ್ನ. ಬಟ್ ನಿಮ್ಮ ಜೀವನದಲ್ಲಿ ಹಿಂದಕ್ಕೆ ಹೋಗಿ ನೀವು ಪ್ಯಾಟರ್ನ್ಸ್ ಕಟ್ ಮಾಡಿದ್ರು ಅದು ಅಷ್ಟು ಸರಿಯಾಗಿ ಎನರ್ಜಿ ಕ್ಲಿಯರ್ ಆಗೋದಿಲ್ಲ. ಯಾಕಂದ್ರೆ ಅದು ಮೇಜರ್ ಕಾರ್ಮಿಕ ಆಗಿರುತ್ತಲ್ವಾ, ಅದಕ್ಕೆ. ಓಕೆ. 6 of Wands ಇದೆ ಇಲ್ಲಿ. ಮ್ಯಾರೇಜ್ ಆಗ್ತಿದೆ. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮದ್ವೆಗೆ. ಇವರ ಫ್ಯಾಮಿಲಿಯವರು ಕ್ಯಾಟ್ ನೋಡಿ, ಅಲ್ಲಿದ್ದ ಕ್ಯಾಟ್ ಇಲ್ಲಿ ಬಂದಿದೆ ಅಲ್ವಾ. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಕಾರ್ಡ್ ಇದು. ಈ ಒಂದು ಬ್ಯೂಟಿಫುಲ್ ಕಾರ್ಡ್ ನಿಮ್ಮ ಲೈಫಲ್ಲಿ, ಈ ಒಂದು ಸೀನ್, ಈ ಒಂದು ಪಿಕ್ಚರ್ ನಿಮ್ಮ ಜೀವನದಲ್ಲಿ ನಡೆಯಲೇಬೇಕು ಅಂತ ನಿಮ್ಮ ಸೋಲ್ ಇಷ್ಟಪಡ್ತಿದೆ. ಜಸ್ಟ್ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಈ ಫೋಟೋನ ಸ್ಕ್ರೀನ್ ಶಾಟ್ ಮಾಡಿ ನಿಮ್ಮ ವಾಲ್ ಪೇಪರ್ಗೆ ಹಾಕ್ಕೊಳ್ಳಿ, ನಿಮ್ಮ DPಗೆ ಹಾಕ್ಕೊಳ್ಳಿ. ಇದರ ಒಂದು ಎನರ್ಜಿ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಬಿಕಾಸ್ ಟ್ಯಾರೋ ಕಾರ್ಡಲ್ಲಿ ನಾವು ಮ್ಯಾನಿಫೆಸ್ಟ್ ಸಹ ಮಾಡ್ಬೋದು, ಚಾರ್ಟ್ ಸಹ ಮಾಡ್ಬೋದು ಒಬ್ಬ ಪರ್ಸನ್ನ. ಸ್ಕ್ರೀನ್ ಶಾಟ್ ಮಾಡಿ ನಿಮ್ಮ ವಾಲ್ ಪೇಪರ್ಗೆ DPಗೆ ಹಾಕ್ಕೊಳ್ಳಿ. ಓಕೆನಾ. ಏನಾದರೂ ಒಂದು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳಿ. ಟುಗೆದರ್ ಅನ್ನೋ ಸ್ವಿಚ್ ವರ್ಡ್ನ ಹೇಳಿ. ಎಸ್, ಆಯ್ತಲ್ವಾ. ವಿಡಿಯೋನ ಪಾಸ್ ಮಾಡಿ ಬೇಕಾದರೂ ಸ್ಕ್ರೀನ್ ಶಾಟ್ ಮಾಡ್ಕೋಬೋದು ನೀವು. ನೋಡೋಣ, ಮೆಸೇಜ್ ಆಫ್ ಲವ್ ಒರಾಕಲ್ ಇಂದ ಏನೊಂದು ಗೈಡೆನ್ಸ್ ಕೊಡ್ತಿದೆ ನಿಮ್ಮ ಆಕಾಶಿಕ್ ಬಗ್ಗೆ, ನಿಮ್ಮ ಸೋಲ್. ಓಕೆ. ಕನ್ವರ್ಷನ್. ನಿಮ್ಗೆ ಅವ್ರ ಜೊತೆ ಮಾತಾಡಬೇಕು ಅಂದರೆ ಮಾತಾಡಿ. ಓಕೆನಾ. ನಿಮ್ಮನ್ನ ಮಾತಾಡ್ದಿರ ಲಾಕ್ ಮಾಡ್ತಾ ಇರೋದು ನಿಮ್ಮ ಸೋಲ್ ಅಲ್ಲ, ನಿಮ್ಮ ಆಕಾಶಿಕ್ ಅಲ್ಲ, ನಿಮ್ಮ ಸದ್ಯದ ಮೈಂಡ್. ಓಕೆ. ಕಾಲ್ ಮಾಡಿ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅನ್ಸಿದ್ರೆ. ಓಕೆನಾ. ಆ ಒಂದು ಗೈಡೆನ್ಸ್ ಸಿಗ್ತಿದೆ ನಿಮಗೆ ಇಲ್ಲಿ. ಅನ್ವರ್ತಿ. ಯು ಆರ್ ಎ ಬೆಟರ್ ಪರ್ಸನ್ ದೆನ್ ಐ ಆಮ್. ನಿಮ್ಮ ಒಂದು
ಸೆಲ್ಫ್ ರೆಸ್ಪೆಕ್ಟ್ನ ಎಲ್ಲೂ ಬಿಟ್ಕೋಬೇಡಿ. ನಿಮಗೆ ನೀವೇ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ ಆಗಲಿ, ನಿಮ್ಮ ಪಾರ್ಟ್ನರ್ ಅವರ ಫ್ಯಾಮಿಲಿ ಆಗಲಿ ಏನಕ್ಕೆ ಕೊಡ್ತಾರೆ ನಿಮಗೆ ರೆಸ್ಪೆಕ್ಟ್? ಇಲ್ಲಿ ಯು ಆರ್ ದ ಬೆಟರ್, ಯು ಆರ್ ದ ಹ್ಯಾಪಿ ಪರ್ಸನ್, ಓಕೆ, ಯು ಆರ್ ಗುಡ್, ಯು ಆರ್ ವರ್ತಿ ಅನ್ನೋ ವರ್ಡ್ಸ್ ಇರಬೇಕು. ಐ ಆಮ್ ಅಲೋನ್, ಐ ಆಮ್ ವೆರಿ ಬ್ಯಾಡ್, ಐ ಆಮ್ ನೆಗೆಟಿವ್ ಪರ್ಸನ್, ಐ ಆಮ್ ಅನ್ಲಕ್ಕಿ ಪರ್ಸನ್, ಅವೆಲ್ಲ ಬರ್ನ್ ಮಾಡಿ. ಫಸ್ಟ್ ಡೈಲಿ ಒಂದು ಬುಕ್ನ ಮೇಂಟೈನ್ ಮಾಡಿ. ಮಾರ್ನಿಂಗ್ ಎದ್ದಿದ ತಕ್ಷಣ ನಿಮಗೆ ನೀವೇ 11 ಥ್ಯಾಂಕ್ಸ್ನ ಬರ್ಕೊಳ್ಳಿ. ನಿಮ್ಮ ಬಾಡಿಗಾಗಿರ್ಬೋದು, ನಿಮ್ಮ ಒಂದು ತುಂಬ ನಿಮ್ಮ ಬಿಹೇವಿಯರ್, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು, ಪ್ರತಿಯೊಂದಕ್ಕೂ ನಿಮ್ಮಲ್ಲೇ ತುಂಬ ಬ್ಯೂಟಿಫುಲ್ ವಿಚಾರಗಳಿದೆ, ಅವಕ್ಕೆಲ್ಲ ಥ್ಯಾಂಕ್ಸ್ ಬರೀರಿ. ನಿಮ್ಮನ್ನು ನೀವಿಲ್ಲಿ ಕಳ್ಕೊಬೇಡಿ, ಓಕೆನಾ? ನಿಮಗೆ ಮರ್ಯಾದೆ ಸಿಗದೆ ಇರೋದ್ರ ನಿಮ್ಮ ಚಪ್ಪಲಿ ಸಹ ಬಿಡಬಾರ್ದು. ನಿಮಗೆ ನೀವು ಪವರ್ಫುಲ್, ಇಲ್ಲಿ ನೀವು ಪವರ್ಫುಲ್ ಆಗಿದ್ರೇನೆ ನಿಮ್ಮ ಸೋಲ್ ಮತ್ತಷ್ಟು ಪವರ್ಫುಲ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಲುಕ್, ಸೋಲ್ ಕಾಂಟ್ರಾಕ್ಟ್ಸ್ ಇದೆ, ನಿಮ್ಮ ಆಕಾಶಕ್ಕೆ ಹೇಳ್ತಿದ್ದೆ ನೋಡಿ. ಲೆಸನ್ಸ್ ಲರ್ನ್ ಮಾಡುವಂಥದ್ದಿದೆ, ಕರ್ಮನ ಬ್ಯಾಲೆನ್ಸ್ ಮಾಡುವಂಥದ್ದಿದೆ. ಎಲ್ಲ ಮುಗೀತು ಅಂತ ಅನ್ಕೋಬೇಡಿ, ತುಂಬಾ ಇದೆ ಜೀವನ. ನೀವು ಲರ್ನ್ ಮಾಡುವಂಥದ್ದು, ಕರ್ಮನ ಕಳಿಯುವಂಥದ್ದು, ಗುಡ್ ಕರ್ಮ ಇದೆ, ಬ್ಯಾಡ್ ಕರ್ಮ ಇದೆ, ಎರಡನ್ನೂ ಅನುಭವಿಸಿದ ನಂತರನೇ ನಿಮ್ಮ ಸೋಲ್ ನಿಮಗೆ ಮುಕ್ತಿ ಕೊಡೋ ಅಂಥದ್ದು. ಅದುವರೆಗೂ ನೀವು ಮಾನಸಿಕವಾಗಿ ನೋವು ತಿಂತಾನೆ ಇರಬೇಕು, ಮೈಂಡ್, ಓಕೆನಾ? ನನಗೆ ಇಲ್ಲಿ ತುಂಬಾ ಸೆನ್ಸ್ ಆಗ್ತಿರೋದು ಏನು ಅಂದರೆ, ಸದ್ಯಕ್ಕೆ ನಿಮಗೆ ಬರೋ ಒಂದು ಕೋಪ, ಅಸೂಯೆ, ಬೇಜಾರು, ಆ ಒಂದು ಮೂಡ್ಸ್ನ ಬಿಟ್ಬಿಟ್ಟು ಒಂದು ಸಬ್ಕಾನ್ಷಿಯಸ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಹಾರ್ಟ್ ಬ್ರೋಕ್ ಆಗೋದಿಲ್ಲ, ಒಂದು ಸೋಲ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ, ಓಕೆನಾ? ಕೋಪ ಬರೋದಿಲ್ಲ, ಅಳು ಬರೋದಿಲ್ಲ, ನಿಮ್ಮ ಬಗ್ಗೆ ನಿಮಗೆ ಒಂದು ರೀತಿ ಅಸಹ್ಯ ಆಗೋದು, ಬೇಜಾರಾಗೋದು ಆಗೋದಿಲ್ಲ. ಒಂದು ಸೋಲ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ ಇವತ್ತಿಂದ, ಓಕೆನಾ? ಡಿಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟು, ಡಿಟ್ಯಾಚ್ಮೆಂಟ್ ನೋಡಿ. ಧ್ಯಾನ ಏನ್ ಮಾಡುತ್ತಂದ್ರೆ, ಒಬ್ಬ ವ್ಯಕ್ತಿಗಾಗಿ ಈಗ ವೇಟ್ ಮಾಡ್ತಿದ್ದೀರಾ, ಒಂದು ರಿಲೇಶನ್ಶಿಪ್ಗಾಗಿ ನೀವು ವೇಟ್ ಮಾಡ್ತಿದ್ದೀರಾ ಅಂದರೆ, ಅವ್ರಿಗೆ 100 ಸಲ ಕಾಲ್ ಮಾಡಿದ್ರು ಅವ್ರು ರಿಸೀವ್ ಮಾಡಲ್ಲ. ಅವ್ರು ಅನ್ಬ್ಲಾಕ್ ಮಾಡಬೇಕು ಅಂತ ಹತ್ಕೊಂಡು ಕುತ್ಕೊಂಡ್ರು, ಅವ್ರು ಅನ್ಬ್ಲಾಕ್ ಮಾಡೋದಿಲ್ಲ, ಓಕೆನಾ? ಅವ್ರು ವಾಪಸ್ ಬರಬೇಕು ಅಂತ ನೀವು ತಲೆ ಹೊಡ್ಕೊಂಡು ಅಲ್ವಾ, ಊಟ ಮಾಡ್ತೀರಾ ಅಲ್ವಾ, ಮನೆ ಕ್ಲೀನ್ ಮಾಡ್ಕೊಳ್ತೀರಾ, ನಿಮ್ಮ ಕೋಪನ ನಿಮ್ಮ ಪಕ್ಕದ ಇರೋರ ಮೇಲೆ ತೋರಿಸ್ಕೊಂಡು, ನಿಮ್ಮ ಜಾಬ್ ಮೇಲೆ ತೋರಿಸ್ಕೊಂಡು, ಊಟದ ಮೇಲೆ ತೋರಿಸ್ಕೊಂಡು ಅಲ್ವಾ, ದೇವ್ರ ಹತ್ರ ಹೋಗಿ ಕುತ್ಕೊಂಡು ಹತ್ರು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ, ಝೀರೋದಲ್ಲಿ ನೀವು ಮೆಡಿಟೇಷನ್ ಮಾಡಬೇಕು. ಕರ್ಮ ಯಾವುದಾದ್ರೂ ಇರಲಿ, ಗಾಡ್ ಕಾನ್ಷಿಯಸ್ಗೆ ತಲೆ ಬಾಗುತ್ತೆ 100%. ತಾನಾಗೆ ಕಾಲ್ ಮಾಡ್ತಾರೆ. ಡೈಲಿ 15 ಮಿನಿಟ್ಸ್ ಚಾಲೆಂಜ್, ಓಕೆ? 6 ಡೇಸ್ ಆದಮೇಲೆ ಕಂಟಿನ್ಯೂಸ್ ಆಗಿ ಮಾಡಿದ್ದೀರಾ ಅಂದರೆ ಮೆಡಿಟೇಷನ್, 6 ಡೇಸ್ ಆದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 11 ಡೇಸ್, 21 ಡೇಸಲ್ಲಿ ನೀವು ಅನ್ಕೊತಿರೋ ಲೈಫಲ್ಲಿ ನೀವು ಇರ್ತೀರಾ. ಇವತ್ತಿಂದ ಸ್ಟಾರ್ಟ್ ಮಾಡಿ, ಓಕೆ? ಯಾವುದಾದ್ರೂ ಒನ್ ಟೈಮಲ್ಲಿ 15 ನಿಮಿಷ ಮೆಡಿಟೇಷನ್ ಮಾಡಬೇಕು, ಓಕೆ? ಸಬ್ಕಾನ್ಷಿಯಸ್ ಮುದ್ರಣ ಇಟ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಜಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಮಾತ್ರ ಫೋಕಸ್ ಮಾಡಿ. ಏನನ್ನೂ ಮ್ಯಾನಿಫೆಸ್ಟ್ ಮಾಡಬೇಡಿ. ನಡೆದೋಗಿರೋ ಘಟನೆಗಳ ಬಗ್ಗೆ ಆಲೋಚನೆ ಮಾಡಬೇಡಿ. ನಡಿಬೇಕಾದ ಫ್ಯೂಚರ್ ಬಗ್ಗೆ ಬ್ಯೂಟಿಫುಲ್ ಆಗಿ ವಿಜುವಲೈಸ್ ಮಾಡೋದಾಗ್ಲಿ, ನೆಗೆಟಿವ್ ಆಗಿ ವಿಜುವಲೈಸ್ ಮಾಡೋದಾಗ್ಲಿ ಮಾಡಬೇಡಿ. ನೀವಾಯ್ತು, ನಿಮ್ಮ ಗಾಡ್ ಕಾನ್ಷಿಯಸ್ನೆಸ್ ಆಯಿತು, ಎರಡೇ. ನಿಮ್ಗೆ ಏನು ಬೇಕೋ ಅದು ತಾನಾಗೆ ಬರುತ್ತೆ, ಓಕೆನಾ? ಮೆಡಿಟೇಷನ್ ಚಾಲೆಂಜ್ನ ಯಾರೆಲ್ಲ ಫಾಲೋ ಮಾಡ್ತೀರಾ ನೋಡೋಣ, ಓಕೆ? ಎಲ್ಲರೂ ಬ್ಯೂಟಿಫುಲ್ ಆಗಿ ಕಾಮೆಂಟ್ ಮಾಡಿ, ಟುಗೆದರ್, ಓಕೆ? ನನ್ನ ಸೋಲ್ ಪರ್ಪಸ್ ಏನಿದೆ ಅದರ ಪ್ರಕಾರನೇ ನಾನು ನಡ್ಕೊಳ್ತೀನಿ, ಯಾಕಂದರೆ ನೀವು ಬೇರೆ ಅಲ್ಲ, ನಿಮ್ಮ ಸೋಲ್ ಬೇರೆ ಅಲ್ಲ. ಎಸ್, ಬ್ಯೂಟಿಫುಲ್ ರೀಡಿಂಗ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ತುಂಬ ಅದ್ಭುತವಾಗಿದೆ.
ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿಯ ವಿಚಾರದಲ್ಲಿ ಆಕಾಶಿಕ್ ರೆಕಾರ್ಡ್ಸ್ ಲೆಸನ್ಸ್, ಕಾರ್ಮಿಕ್ ಲೆಸನ್ಸ್ ಇದೆಯೋ ಅವರೆಲ್ಲ ಈ ವಿಡಿಯೋಗೆ ಕನೆಕ್ಟ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಓಂ ಸಾಯಿರಾಮ್.